ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ. ಇವತ್ತು ಏನು ಸ್ಪೆಷಲ್ ಮಾಡ್ಲತ್ತೀನಿ ಅಂತಂದ್ರೆ ಒಂದು ಸ್ಪೆಷಲ್ ಐಟಮ್ ಮಾಡತ್ತೀನಿ. ಅದು ಏನಂತಂದ್ರೆ ಗಾರ್ಗಿ ಹಿಟ್ಟಿನಿಂದ ದಪಾಟಿ ಮಾಡತ್ತೀನಿ. ಗಾರ್ಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕೂಡಿಸ್ಕೊಂಡು ದಪಾಟಿ ಮಾಡತ್ತೀನಿ. ನಾನು ಇಲ್ಲಿಗೆ 2 ಕಪ್ನಷ್ಟು ಗಾರ್ಗಿ ಹಿಟ್ಟು ತೊಗೊಂಡಿನಿ. ಗಾರ್ಗಿ ಹಿಟ್ಟನಾಗ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿನಿ. ಗೋಧಿ ಹಿಟ್ಟು ಹಾಕಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ 3ರಿಂದ 4 ಸಣ್ಣ ಇದ್ದು ಅಂದ್ರೆ 4 ಉಳ್ಳಾಗಡ್ಡಿ ತೊಗೋಬೋದು. ಇಲ್ಲ ಸ್ವಲ್ಪ ದಪ್ಪ ಪ್ರಮಾಣ ಇದ್ದು ಅಂದ್ರೆ 3 ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಮಾಡ್ಕೊಂಡು ಅದರ ಕೂಡಿಸ್ಕೊಂಡು ಆಮೇಲೆ ಇಲ್ಲೊಂದು 5ರಿಂದ 6 ಮೆಣ್ಸಿನ್ಕಾಯಿ ತೊಗೊಂಡಿನಿ. ಸ್ವಲ್ಪ ಮೆಣ್ಸಿನ್ಕಾಯಿ ಖಾರ ಅದಾವಲ್ಲ, ಮಕ್ಕಳದು ತಿಂತಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕೋದ್ರೆ ನಡೀತದೆ. ಇಲ್ಲಾಂದರೆ ಮೆಣ್ಸಿನ್ಕಾಯಿ ಹಾಕಲಿಲ್ಲ ಅಂದರೂ ಹೆಚ್ಚು ಖಾರದ ಪುಡಿ ಅಂದರೆ ಪುಡಿ ಖಾರ ಏನು ಇರ್ತದಲ್ಲ ಅದು ಖಾರ ಹಾಕಿದ್ರೂ ನಡೀತದೆ. ಈಗ ಇಲ್ಲಿ ಮೆಣ್ಸಿನ್ಕಾಯಿ ಒಳಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕಿದೆ. ಮಿಕ್ಸಿ ಒಳಗೆ ಹಾಕಿನ ಇಲ್ಲಿ ಅದೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡು ಬಳಕ ಇದೆಲ್ಲ ಹಿಟ್ಟು ಸರಿಯಾಗಿ ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ಮ್ಯಾಗ ಸ್ವಲ್ಪ ಉಪ್ಪು ಹಾಕಬೇಕು. ಹಿಟ್ಟಿನಾಗ ಉಪ್ಪು ಹಾಕಿ ಸರಿಯಾಗಿ ಕೂಡಿಸ್ಕೊಂಡಿನಿ. ಇನ್ನೊಂದು ಏನಂತಂದ್ರೆ ಗಾರ್ಗಿ ಹಿಟ್ಟು ಮಾಡ್ಬೇಕಾದ್ರೆ ಆಲ್ರೆಡಿ ಎಲ್ಲ ಹೆಚ್ಚಗಳು ಕುಡಿಸೇ ಬಿಟ್ಟಿರ್ತೀವಿ. ಅಂದ್ರೆ ಕಡ್ಲೆ ಬಳಿದಾಗ ಎಲ್ಲ ಕುಡಿಸ್ಕೊಂಡೇ ಇದು ಮಾಡಿ ಬಿಸ್ಕೊಂಡು ಬಂದಿರ್ತೀವಲ್ಲ. ಈಗ ನೋಡಿರಿ ಉಳ್ಳಾಗಡ್ಡಿ ಇಷ್ಟು ಸಣ್ಣ ಪ್ರಮಾಣ ಆದ್ರೆ ಚಲೋ ಅನ್ನಿಸ್ತದೆ. ಈ ಮಿನಿ ಚಾಪರ್ ಅಂದು ಭಾಳ ಅರ್ಜೆಂಟ್ ಟೈಮಿಗೆ ಏನಾದರೂ ಅಡುಗೆ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಟಮಾಟಿನ ಯಾವುದೇ ವೆಜಿಟೇಬಲ್ನ ಹೋಳ್ಬೇಕಾದ್ರೂ ಭಾಳ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ನೋಡಿರಿ ಇದು. ಈ ಹಿಟ್ಟಿನೊಳಗೆ ಈಗ ಸಣ್ಣ ಪ್ರಮಾಣ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡಿದ್ದೇವಲ್ಲ ಅದಿಟ್ಟು ಹಾಕಿ ಮ್ಯಾಗ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕಿ ಈಗ ಸಾಮಾನ್ಯವಾಗಿ ನಾವು ಗೋಧಿ ಹಿಟ್ಟು ಹೆಂಗೆ ನಾದ್ತೀವಲ್ಲ ಅದೇ ಪ್ರಮಾಣ ನಾದಿದ್ರೆ ಸಾಕು. ಮೊದಲಿಗೆ ಹೇಳಿನ ಇಲ್ಲಿ 2 ಕಪ್ನಷ್ಟು ಗಾರ್ಗಿ ಹಿಟ್ಟು ತೊಗೊಂಡೀನಿ. ಆಮೇಲೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ. ಇದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ ಅದೆಲ್ಲ ಕೂಡಿಸ್ಕೊಂಡು ಇಲ್ಲಿ ನಾ ಇದ್ರಾಗ ಟಮಾಟಿ ಹಾಕಿಲ್ಲ, ಬರೀ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿಕಾಯಿ ಇಷ್ಟೇ ಮಿಕ್ಸ್ ಮಾಡೀನಿ. ಆಲ್ರೆಡಿ ಇದರೊಳಗೆಲ್ಲ ಹೆಚ್ಚಾಗಿ ಕೂಡಿಸ್ಕೊಂಡಿದ್ದೆ ಅದು ಅಂಥೇಳಿ ಜಾಸ್ತಿ ಐಟಮ್ ಏನಿದು ಮಾಡಿಲ್ಲ. ಇಲ್ಲಿ ನೋಡಿರಿ ಗೋಧಿ ಹಿಟ್ಟೇನು ನಾದ್ತೀವಲ್ಲ ಅಷ್ಟು ಪ್ರಮಾಣ ನಾದಿದ್ರೆ ಸಾಕು. ಇಲ್ಲಿ ನೋಡಿರಿ ತೋರಿಸ್ಲತ್ತೀನಿಲ್ಲ, ಹಿಟ್ಟು ಗಟ್ಟಿದ್ರೆ ಸಾಕು. ಚಪಾತಿ ಹಿಟ್ಟು ಹಿಂಗೆ ಸೇಮ ನೋಡ್ರಿ. ಈಗ ಒಂದು ಬುಟ್ಟಿ ಒಳಗೆ ಹಿಂಗೆ ಕಲಸಿರ್ತೀವಲ್ಲ ಇದ್ರೊಳಗೆ ಕಲಿಸಿ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಂಡಿಟ್ರೆ ಚಲೋ. ಇಲ್ಲಾಂದ್ರೆ ನಾವು ಆಮೇಲೆ ಹಿಂಗೆ ಗುಂಡ ಮಾಡೋ ಟೈಮಿಗೆ ಕೈಗೆ ಹತ್ಕೊಳ್ಳೋಂಗಿಲ್ಲ. ಈ ನಾದಿದ ಹಿಟ್ಟು 10ರಿಂದ 15 ನಿಮಿಷ ಇಲ್ಲ ಭಾಳ ಅಂದ್ರೆ ಒಂದು ಅರ್ಧ ಗಂಟೆ ಇಟ್ಟರೆ ಚಂದ ನೆಂದಿರ್ತದೆ. ಆಮೇಲೆ ಮಾಡ್ಲಿಕ್ಕೆ ಅನುಕೂಲ ಅನ್ನಿಸ್ತದೆ. ಇದ್ರ ಜೊತೆಗೆ ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಲತ್ತೀನಿ. ಇದನ್ನು ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಕಡಿಮೆ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ತಿನ್ನೋಕಿದು ಅನ್ಸಂಗಿಲ್ಲ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಪ್ರಮಾಣ ತೊಗೊಂಡಿನಿ. ಕೆಂಪು ಮೆಣ್ಸಿನ್ಕಾಯಿ ಎಲ್ಲ ಕೈಲೇ ಮುರ್ಕೊಂಡು ಆಮೇಲೆ ಸ್ವಲ್ಪ ಅದ್ರಾಗ ಕೊಬ್ಬರಿ ಅಂದ್ರೆ ಹೆರ್ಚೇನು ಇಟ್ಕೊಂಡಿದ್ದೆಲ್ಲ ಸ್ವಲ್ಪ ಕೊಬ್ಬರಿ ಹಾಕಿ ಅದ್ರಾಗ ಸ್ವಲ್ಪ ನೀರು ಹಾಕಿನಿ. ಯಾಕಂದ್ರೆ ಸ್ವಲ್ಪ ಗಟ್ಟಿ ಮಿಕ್ಸಿ ತಿರಂಗಿಲ್ಲಲ್ಲ, ಅದಕ್ಕಾಗಿ ನೋಡ್ರಿ ಈಗ ಇಷ್ಟು ಪ್ರಮಾಣ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಹಾಕಿನಿ. ಪೂರ್ತಿ ಸಣ್ಣ ಆದ್ರೆ ಚಲೋ ಅನ್ನಿಸ್ತದೆ. ಈಗ ಜೀರಿಗೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಪಾಣೆ ಎಲ್ಲ ಒಂದು ಚಮಚದಾಗೆ ಹೊಡೆದು ಆಮೇಲೆ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಈಗ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಈಗ ಆ ಕಡೆ ಹಿಟ್ಟು ನಾದಿಟ್ಟಿನ ಅಂತೇಳಿ ಸ್ವಲ್ಪ ನೆನೀತದಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಎಷ್ಟು ಲೇಟಾಗಿ ಬಿಡ್ತೀವಲ್ಲ ಅಷ್ಟು ಚಂದ ಹಿಟ್ಟು ಉಂತದದು. ಅದಕ್ಕಾಗಿ ಈಗ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ಈಗ. ಯಾಕಂದ್ರೆ ಇದು ರೊಟ್ಟಿ ಒಳಗೂ ಉಣ್ಬೋದು. ಈ ಥರ ಚಟ್ನಿ ಭಾಳ ಮಸ್ತ್ ಅಂದ್ರೆ ಆಗ್ತದೆ. ಅದಕ್ಕಾಗಿ ನಾವು ಉಪ್ಪು ಹಾಕಿರಲಿಲ್ಲ ಅಂತೇಳಿ ಈಗ ಮತ್ತೆ ಮ್ಯಾಗ ಸ್ವಲ್ಪ ಉಪ್ಪು ಹಾಕಿ ಈಗೆಲ್ಲದು ಮಿಕ್ಸ್ ಮಾಡ್ಲಾತೀನಿ ನೋಡಿರಿ. ಈಗ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು. ಈಗ ಹಿಟ್ಟು ಹೆಂಗಿದ್ರು ನೆಂದಿರ್ತದಲ್ಲ, ಅದಕ್ಕಾಗಿ ಒಂದು ಚಪಾತಿ ಮಣಿ ತೊಗೊಂಡಿನಿ. ಅದಕ್ಕೆ ಮ್ಯಾಗ ಸ್ವಲ್ಪ ತಗಡ ತೊಗೊಂಡಿನಿ. ಯಾಕಂದ್ರೆ ಮತ್ತೆ ಹತ್ಕೊಳ್ಳಲ್ಲ ಸ್ವಲ್ಪ ಅಂದ್ರೂ ಸ್ವಲ್ಪ ಕೈಲಿ ತೊಗೊಳಕ್ಕಿಂತ ತಗಡ ಒಳಗೆ ಹಾಕಿದ್ರೆ ಚಲೋ ಅನ್ನಿಸ್ತದೆ ಅಂತೇಳಿ ಅದ್ರ ಮ್ಯಾಗ ತಗಡ ಇಟ್ಕೊಂಡು ಈಗ ಹಿಟ್ಟು ನೋಡಿರಿ ಎಷ್ಟು ಚಂದ ಬಂದದ, ಎಷ್ಟು ಚಂದ ಕುಟ್ಕೊಂಡದ ಅಂತೇಳಿ ನೋಡಿರಿ. ಈಗ ಹಿಂಗೆ ಮುಟ್ಟಿದ್ರೆ ಹಿಂಗೆ ಕೈಗೆ ಹೊತ್ಕೊಳ್ಳಲ್ಲ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಇಲ್ಲಿ ತೋರಿಸ್ಲತ್ತೀನಿ ನೋಡಿರಿ. ಈಗ ಆದಷ್ಟು ನಾವು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಾಡೋದು ಚಲೋ ಅನ್ನಿಸ್ತದೆ. ಈಗ ನೋಡಿರಿ ಎಣ್ಣೆ ಇಷ್ಟು ಪ್ರಮಾಣ ತೊಗೊಂಡಿನಿ. ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ. ಹಿಟ್ಟು ಹಚ್ಚಿನೂ ಮಾಡ್ಬೋದು, ಇಲ್ಲಾಂದರೆ ಎಣ್ಣೆ ಹಚ್ಚಿನೂ ಮಾಡ್ಬೋದು. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇವು ಗುಳ್ಳಿ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತವ. ಜಾಸ್ತಿ ಐಟಮ್ ಏನು ಹತ್ತಂಗಿಲ್ಲ. ಮನೆಗೆ ಡೈಲಿ ತಿಂದು ಬೇಸರ ಆದಾಗ ಈ ಥರ ಏನಾದರೂ ಸ್ವಲ್ಪ ಸಿಂಪಲ್ಲಾಗಿ ವೆರೈಟಿ ಸ್ನ್ಯಾಕ್ಸ್ ಮಾಡಿದ್ರೆ ಮತ್ತು ಬೇಜಾರು ಅನ್ಸಂಗಿಲ್ಲ. ಯಾಕಂದ್ರೆ ಅದೇ ಮಾಡಿದ್ದೆ ಅಡುಗೆ ಮಾಡಿ ತಿಂದು ನಮ್ಗಿಂತಲೂ ಜಾಸ್ತಿ ಮಕ್ಕಳು ಬೇಜಾರು ಮಾಡ್ಕೊತಿರ್ತಾರೆ. ಅದಕ್ಕಾಗಿ ನಾ ಇಲ್ಲಿಗ ಮೊದಲಿಗೆ ತಗಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕಿ ಈಗ ಅಂದ್ರೆ ತೀಡ್ಲಾತೀನಿ ನೋಡಿರಿ. ಈಗ ಚಂದ ಅನ್ನಿಸ್ತು. ಆದ್ರೆ ಆದಷ್ಟು ಒತ್ತಿ ಫ್ರೆಶ್ ಹಾಕಿ ತೀಡಬಾರ್ದು, ಇಲ್ಲಾಂದ್ರೆ ಹತ್ಕೊಂಡ್ಬಿಡ್ತಾವೆ. ಸುಮ್ಮನೆ ನಾವು ಎಷ್ಟು ಮೇಲೆ ತೀಡ್ತೀವಲ್ಲ ಅಷ್ಟು ಇದು ಅನ್ನಿಸ್ತದೆ, ಚಲೋ ಅನ್ನಿಸ್ತವೆ. ಹತ್ಕೊಳ್ಳಲ್ಲ, ಹಂಚಿನಾಗ ಚಂದ ಬರ್ತಾವೆ ಹಾಕ್ಲಕ್ಕ. ಇಲ್ಲಿ ನೋಡಿರಿ ಈಗ ಸ್ವಲ್ಪ ಆದಷ್ಟು ದೊಡ್ಡ ಮಾಡ್ಕೊಬಾರ್ದು, ಪೂರ್ತಿ ತಿಳುವೂ ಮಾಡ್ಕೋಬಾರ್ದು. ಈಗ ಹಂಚೆಲ್ಲ ಕಾಯ್ದ ಮ್ಯಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಹೊಡೆದ ಮ್ಯಾಗ ಈಗ ದಪಾಟಿ ಹಾಕ್ಲತ್ತೀನಿ ನೋಡಿರಿ. ಈಗ ಈ ಥರ ಆದಷ್ಟು ದಪಾಟಿ ಸ್ವಲ್ಪ ತಿಳುವು ಮಾಡೋದಕ್ಕಿಂತಲೂ ಸ್ವಲ್ಪ ದಪ್ಪ ಪ್ರಮಾಣ ಮಾಡಿದ್ರೆ ಚಲೋ ಅನ್ನಿಸ್ತದೆ ನೋಡಿರಿ. ಈಗ ಸ್ವಲ್ಪ ದಪ್ಪೆ ಹಾಕಿನ, ಇಲ್ಲಿ ತಿಳುವೇನು ಹಾಕಿಲ್ಲ. ಕಡೆ ಸ್ವಲ್ಪ ಎಣ್ಣೆ ಹೆಚ್ಚಿ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿದ್ರೆ ಹೇಳಕ್ಕೆ ಸ್ವಲ್ಪ ಜಲ್ದಿ ಹೇಳ್ತಾವೆ, ಮೆತ್ಕೊಳ್ಳಲ್ಲ.
ಆದಷ್ಟು ಈಗ ಒಂದು ಕಡೆ ಆಗಿಲ್ಲ ಒಂದು ಕಡೆ ಪೂರ್ತಿ ಎಣ್ಣೆ ಮೆತ್ತಲಾಗ್ತೀನಿ ಚಂದ ಅನ್ನಿಸ್ತವೆ. ಗ್ಯಾಸ್ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಚಲೋ ಅನಿಸ್ತವೆ. ಒಮ್ಮೆ ಇಟ್ಟು ಅಂದ್ರೆ ಒಮ್ಮೆ ಒಂದೇ ಸೈಡ ಒತ್ಲಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ನೋಡಿರಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಅದ್ರ ತುಂಬ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು, ಅಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ನಾಗ ಇದು ಬರ್ತದಲ್ಲ ಅಲ್ಲಿ ತನಕ ಬಿಟ್ಟು ಮತ್ತು ಈಗ ನೋಡಿರಿ ಈಗ ಹೊಳ್ಸಿ ಹಾಕ್ಕೊಳ್ಳೋಣ. ಈಗ ಯಾಕಂದರೆ ಇದು ಸೈಡ ಮ್ಯಾಗಿನ ಸೈಡ್ ಎಣ್ಣೆ ಇದು ಮಾಡೀನಿ ನೋಡಿರಿ, ಇಷ್ಟಾದ್ರೆ ಸಾಕು. ಈಗ ಮ್ಯಾಗ ಈ ಸೈಡ್ನು ಮತ್ತು ಎಣ್ಣೆ ಸ್ಪ್ರೆಡ್ ಮಾಡ್ಲಾತೀನಿ, ಪೂರ್ತಿ ಎಣ್ಣೆ ಹಚ್ಕೋಬೇಕು, ಚಲೋ ಅನ್ನಿಸ್ತವೆ. ಯಾಕಂದ್ರೆ ಇದ್ರಾಗೇ ಇನ್ನೊಂದು ಸ್ಪೆಷಲ್ ಏನಂದರೆ ಈ ಥರ ದಪ್ಪಟ್ಟಿ ಮಾಡ್ಬೇಕಾದ್ರೂ ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಮನೆಯಾಗ ಯಾವುದೇ ತರಕಾರಿಗಳಿದ್ರೂ ಹಾಕಿದ್ರೂ ಅದನ್ನು ಚಲೋ ಅನ್ನಿಸ್ತದೆ. ಸ್ಪೆಷಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಅದು ಒಂದು ಸಲ ಮಾಡಿ ತೋರಿಸ್ತೀನಿ, ಅದನ್ನು ಚಂದ ಆಗ್ತದೆ. ಇನ್ನೊಂದಂದ್ರೆ ತಪ್ಪಲು ಉಳ್ಳಾಗಡ್ಡಿ ಹಾಕಿದ್ರಂತೂ ಮಸ್ತ್ ಅನ್ನಿಸ್ತದೆ, ಅದನ್ನು ಚಲೋ ಅನಿಸ್ತು. ಇಲ್ಲಿ ಗಾರ್ಗಿ ಹಿಟ್ಟದ ಅಂತೇಳಿ ನಾನು ಗಾರ್ಗಿ ಹಿಟ್ಟೊಳಗೆ ಆಲ್ರೆಡಿ ಎಲ್ಲ ಹೆಚ್ಚಗಳು ಮಿಕ್ಸ್ ಹಾಕಿರ್ತದೆ ಅಂತೇಳಿ ಈಗ ಬರೀ ಗಾರ್ಗಿನ ಹಿಟ್ಟಿನಿಂದ ಮಾಡತ್ತೀನಿ ನೋಡಿರಿ. ಈಗ ದಪ್ಪಟ್ಟಿ ರೆಡಿ ಆಯ್ತು ನೋಡಿರಿ. ಈಗ ಇಲ್ಲಿ ಇನ್ನೂ ಅದಕ್ಕಿಂತ ಸ್ವಲ್ಪ ದಪ್ಪ ಪ್ರಮಾಣ ತೊಗೊಂಡು ನೋಡಿರಿ ಹಿಟ್ಟು. ಆದಷ್ಟು ಈಗ ದಪ್ಪೆ ಮಾಡ್ಲಾತೀನಿ, ಯಾಕಂದ್ರೆ ದಪ್ಪಾದ್ರೆ ಮೆತ್ತಗೂ ಆತಾವ, ಒಂಥರ ತಿನ್ನಕ್ಕೆ ಚಲೋನು ಅನ್ನಿಸ್ತವೆ ಮೆತ್ತಗೆ. ಹೆಂಗಂದ್ರೆ ಕೈಯಾಗಿ ಹಿಡಿದ್ರೆ ಹಿಂಗೆ ಇದು ಆಗ್ಬೇಕು, ಕಳ್ಳಿ ಆಗ್ತದಂಗೆ ಆಗ್ಬೇಕು, ಆ ಥರ ಆಗ್ಬಿಡ್ತದೆ ದಪ್ಪ ಮಾಡಿದ್ರೆ. ಈ ತಳಗೆ ಮಾಡಿದ್ರೆ ಕಟಿ ಆಗ್ಬಿಡ್ತದೆ, ಖಡಕ್ ಆಗ್ಬಿಡ್ತಾವೆ ಹಂಚಿನಾಗ. ಅದಕ್ಕಾಗಿ ಸ್ವಲ್ಪ ಗ್ಯಾಸ್ ಹೈ ಫ್ಲೇಮ್ ಒಳಗೆ ಏನಿಟ್ಟಾರೆ ಒಂದು ಸೈಡ್ ಕಡಕ್ಕೆ ಇನ್ನೊಂದು ಸೈಡ್ ಒಳಗೆ ಹಾಕೋದಂದ್ರೂ ಸ್ವಲ್ಪ ಇದು ಅನ್ನಿಸ್ತವೆ, ತಿನ್ನಕ್ಕೆ ಇದು ಅನ್ಸಂಗಿಲ್ಲ ಅಂಥೇಳಿ ಇಲ್ಲ ಆದಷ್ಟು ದಪ್ಪ ಪ್ರಮಾಣನೇ ಮಾಡಿ ನೋಡಿರಿ. ಈಗ ಮತ್ತು ಇದಕ್ಕೂ ಈ ಥರ ದಪ್ಪಟ್ಟಿಗೂ ಸ್ವಲ್ಪ ದಪ್ಪ ಮಾಡೀನಿ ಅಂಥೇಳಿ ಅದಕ್ಕಿಂತ ಸ್ವಲ್ಪ ದಪ್ಪದಿದ್ದು. ಈಗ ಒಂದು ಕಡೆ ಎಣ್ಣೆ ಹಚ್ಚಿ ಮತ್ತು ಹೊಳಸಿ ಹಾಕಿ ಮತ್ತು ಈ ಕಡೆನೂ ಒಂದು ಕಡೆ ಎಣ್ಣೆ ಹಚ್ಚಿ ನೋಡಿರಿ. ಈಗ ನೋಡಿರಿ ದಪ್ಪಟ್ಟಿ ಎರಡು ಸೈಡ್ ಹಾಕಿದ್ದೈತಿ. ಈಗ ದಪ್ಪಟ್ಟಿ ರೆಡಿ ಆಯ್ತು ನೋಡಿರಿ. ಈಗ ಸುಮ್ಮ ಬೇಜಾರಾದಾಗ ಈ ಥರ ಸ್ನ್ಯಾಕ್ಸ್ ಮಾಡಿದ್ರೆ ಬಾಯಿಗೆ ಒಂಥರ ಟೇಸ್ಟು ಚೇಂಜ್ ಅನ್ನಿಸ್ತದೆ. ಈಗ ನೋಡಿರಿ ಇದ್ರ ಜೊತೆ ಮೊಸರನ್ನೂ ಉಣ್ಬೋದು, ಆಮೇಲೆ ಚಟ್ನಿನೂ ಉಣ್ಬೋದು. ಸ್ಪೆಷಲಿ ಇನ್ನೊಂದು ಏನಂತಂದ್ರೆ ಮಕ್ಳು ಉಣ್ಣಂಗಿದ್ರೆ ಮೊಸರು ಉಣ್ತಾರೆ, ಇಲ್ಲಾಂದರೆ ಇದ್ರ ಜೊತೆಗೆ ಸ್ಪೆಷಲ್ ಬಿಸಿ ಬಿಸಿ ದಪ್ಪಟ್ಟಿ ಒಳಗೆ ಈಗ ಥರ ಗಾರ್ಗಿ ದಪ್ಪಟ್ಟಿ ಒಳಗೆ ತುಪ್ಪ ಹಚ್ಕೊಂಡು ತಿಂದ್ರಂತೂ ಇನ್ನೂ ಮಜಾ ಕೇಳೇಬಾರ್ದು, ಅಷ್ಟು ಚೆಂದಾಗಿರ್ತದೆ. ನಾನು ನೋಡಿರಿ ಇವತ್ತು ಗಾರ್ಗಿ ಮತ್ತು ಗಾರ್ಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಈ ಥರ ದಪ್ಪಟ್ಟಿ ಮಾಡೀನಿ. ಹೆಂಗಾಗ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಚೆಂದ ಆಗ್ತವೆ.